ಆತ್ಮೀಯ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ನಾವು ನಮ್ಮ ಕಳೆದ ತರಗತಿಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗೆ ಉತ್ತರಗಳನ್ನ ಬಿಡಿಸ್ತಾ ಇದ್ದೀವಿ. ಇಂದಿನ ತರಗತಿಯಲ್ಲಿ ಸಹ ನಾವು ಆ ಉಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬಿಡಿಸೋಣ. ವಿದ್ಯಾರ್ಥಿಗಳೇ, ನಾನು ಆಲ್ರೆಡಿ ಪ್ರಶ್ನೆಗಳನ್ನ ಕನ್ನಡದಲ್ಲೂ ಮತ್ತು ಇಂಗ್ಲಿಷಲ್ಲೂ ಬರೆದು ರೆಡಿ ಇಟ್ಟಿದ್ದೀನಿ. ಆ ಪ್ರಶ್ನೆಗಳನ್ನ ಓದಿ ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸೋಣ. ಓಕೆ ವಿದ್ಯಾರ್ಥಿಗಳೇ, ತರಗತಿಯನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೇಳಿರ್ತಕ್ಕಂಥ ಅದ್ಭುತ ಸದಾ ಜೀವಂತವಾಗಿರ್ತಕ್ಕಂಥ ಒಂದು ಮಾತನ್ನ ನೆನಪು ಮಾಡ್ಕೊಳ್ಳೋಣ. ಸ್ವಾಮಿ ವಿವೇಕಾನಂದ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಎಲ್ಲಾ ಶಕ್ತಿಯು ನಿಮ್ಮೊಳಗೆ ಅಡಗಿದೆ. ಆ ಶಕ್ತಿಯನ್ನ ಬಳಸ್ಕೊಂಡ್ರೆ ನೀವೇನ್ ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನ ನಮ್ಮ ವಿದ್ಯಾರ್ಥಿ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಿಮ್ಮಲ್ಲಿ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಅದ್ಭುತ ಶಕ್ತಿ ಇದೆ. ಆ ಶಕ್ತಿಯನ್ನ ಬಳಸ್ಕೊಂಡ್ರೆ ಖಂಡಿತ ನೀವೇನೋ ಒಂದು ಗುರಿ ಇಟ್ಕೊಂಡಿರ್ತೀರಲ್ಲ, ನಾನು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋಬೇಕು, ಈ ಜಿಲ್ಲೆಗೆ ಫಸ್ಟ್ ಬರಬೇಕು, ರಾಜ್ಯಕ್ಕೆ ಫಸ್ಟ್ ಬರ್ಬೇಕಂತ ಏನೊಂದು ಡ್ರೀಮ್ ಇಟ್ಕೊಂಡಿರ್ತೀರಲ್ವಾ, ಆ ಡ್ರೀಮ್ ನ ಫುಲ್ಫಿಲ್ ಅಚೀವ್ ಮಾಡ್ತಕ್ಕಂಥ ಸಾಧಿಸ್ತಕ್ಕಂಥ ಶಕ್ತಿ ನಿಮ್ಮೊಳಗೆ ಇದೆ ಅಂತ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾ ಇದ್ದಾರೆ. ಒಂದ್ಸಲ ನೀವು ನೀಟಾಗಿ ಒಂದು ಟೈಮ್ ಟೇಬಲ್ ಹಾಕೊಂಡು ಸಮಯವನ್ನ ಸದುಪಯೋಗ ಮಾಡಿಕೊಂಡು ಪ್ರತಿದಿನ ಗಣಿತ ಅಥವಾ ಇನ್ನುಳಿದ ವಿಷಯಗಳನ್ನ ಓದ್ತಾ ಇದ್ರೆ, ಮ್ಯಾಥಮೆಟಿಕ್ಸ್ ನ ಬಿಡಿಸ್ತಾ ಇದ್ರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಖಂಡಿತ ನಿಮ್ಮಲ್ಲಿ ಈ ರಾಜ್ಯಕ್ಕೆ ಅಥವಾ ತಾಲೂಕಿಗೆ ಅಥವಾ ಜಿಲ್ಲೆಗೆ ಫಸ್ಟ್ ಬರ್ತಕ್ಕಂಥ ಶಕ್ತಿ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳೇ, ಬನ್ನಿ ಹಾಗಾದ್ರೆ ಪ್ರಶ್ನೆ ಬೋರ್ಡ್ ಮೇಲೆ ರೆಡಿ ಇದೆ. ಪ್ರಶ್ನೆನ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸೋಣ. ನೋಡಿ, 9ನೇ ಪ್ರಶ್ನೆ ಏನಿದೆ? ಎಸ್, ಕ್ವಶನ್ ನಂಬರ್ 9 is how many solutions does the pair of linear equations in two variables have if they are inconsistent? See, we have a pair of linear equations, so they have inconsistent. ನಮ್ಮಲ್ಲಿ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳಿದಾವೆ. ಆ ರೇಖಾತ್ಮಕ ಸಮೀಕರಣಗಳು ಅಸ್ಥಿರವಾಗಿದಾವೆ. ಓಕೆನಾ? ಹಾಗಾದ್ರೆ ಪರಿಹಾರ ಏನಿರ್ತವೆ? ಹೌ ಮೆನಿ ಸೊಲ್ಯೂಷನ್? ಸೊಲ್ಯೂಷನ್ ಏನಾಗಿರುತ್ತೆ? ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ, ನೋ ಸೊಲ್ಯೂಷನ್ಸ್. ಅಸ್ಥಿರ ಇದ್ದಾಗ ನೋಡಿ, ಅಸ್ಥಿರ ಕನ್ನಡದಲ್ಲಿ ಅಸ್ಥಿರ, ಇಂಗ್ಲಿಷ್ ಅಲ್ಲಿ ಇನ್ಕನ್ಸಿಸ್ಟೆಂಟ್. ಇನ್ಕನ್ಸಿಸ್ಟೆಂಟ್ ಪದ ಬಂದ್ರೆ, ವರ್ಡ್ ಬಂದ್ರೆ ಎಸ್ ನೋ ಸೊಲ್ಯೂಷನ್ಸ್ ಅಂತ ಬರಿಬೇಕು. ಓಕೆ, ಕನ್ನಡದಲ್ಲಿ ಅಸ್ಥಿರ ಅಂತ ಬಂದ್ರೆ ಏನಂತ ಬರಿಬೇಕು? ಎಸ್ ವಿದ್ಯಾರ್ಥಿಗಳು, ಪರಿಹಾರವಿಲ್ಲ, ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. ಓಕೆ, ಸೊ ಉತ್ತರ ಏನಂತ ಬರೀಬೇಕು? ನೋ ಸೊಲ್ಯೂಷನ್ಸ್. ನೋ ಸೊಲ್ಯೂಷನ್ಸ್. ಓಕೆ, ನೋ ಸೊಲ್ಯೂಷನ್ಸ್. ಕನ್ನಡದಲ್ಲಿ ಯಾವುದೇ ಪರಿಹಾರ ಹೊಂದಿರುವುದಿಲ್ಲ, ಪರಿಹಾರವಿಲ್ಲ, ಯಾವುದೇ ಪರಿಹಾರ ಹೊಂದಿರುವುದಿಲ್ಲ, ಪರಿಹಾರ ಹೊಂದಿರುವುದಿಲ್ಲ, ಹೊಂದಿರುವುದಿಲ್ಲ. ಯಾಕೆ ಸರ್? ಯಾಕಂದ್ರೆ ವಾಟ್ ಇಸ್ ದ ರೀಸನ್? ಬಿಕಾಸ್ ದ ರೀಸನ್ ಈಸ್ ವಿ ಹ್ಯಾವ್ ಒನ್ ಕಂಡೀಷನ್. ನಮಗೆ ಒಂದು ಕಂಡೀಷನ್ ಗೊತ್ತು. ಏನದು ಕಂಡೀಷನ್? A1 by A2 equal to B1 by B2 but not equal to C1 by C2. Yes, because of this condition. Because we have one condition, A1 by A2 equal to B1 by B2 but not equal to C1 by C2. Because of this condition we don't have solutions. ಈ ಕಂಡೀಷನ್ ಇರೋದ್ರಿಂದ ಯಾವುದೇ ಪರಿಹಾರ ಇರೋದಿಲ್ಲ. ಇದನ್ನೇ ಎಕ್ಸಾಮ್ ಅಲ್ಲಿ ಅವರು ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಇದೇ ಕ್ವಶನ್ ಎಕ್ಸಾಮ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ವಿದ್ಯಾರ್ಥಿಗಳೇ. ಅವರು ನಿಮಗೆ ಈ ತರ ಒಂದು ಮಾಡೆಲ್ ಪ್ರಶ್ನೆ ಕೊಟ್ಟಿದ್ದಾರೆ, ಅವ್ರ ಪ್ರಶ್ನೆನ ಟ್ವಿಸ್ಟ್ ಮಾಡಬಹುದು. ಏನ್ ಮಾಡಬಹುದು? ಇಲ್ಲಿ ಇನ್ಕನ್ಸಿಸ್ಟೆಂಟ್ ನ ತೆಗೆದ್ಬಿಟ್ಟು ಕನ್ಸಿಸ್ಟೆಂಟ್ ಅಂತ ಬರೀತಾರೆ. ಜಸ್ಟ್ ಇನ್ ತೆಗೆದ್ಬಿಟ್ಟು ಕನ್ಸಿಸ್ಟೆಂಟ್, ಅಸ್ಥಿರ ತೆಗೆದ್ಬಿಟ್ಟು ಸ್ಥಿರ ಅಂತ ಬರೀತಾರೆ. ಆಗ ಯುನಿಕ್ ಸೊಲ್ಯೂಷನ್ ಅಂತ ಉತ್ತರ ಬರುತ್ತೆ. ಅನನ್ಯ ಪರಿಹಾರ ಅಥವಾ ಓನ್ಲಿ ಒನ್ ಸೊಲ್ಯೂಷನ್. ಯುನಿಕ್ ಮೀನ್ಸ್ ಓನ್ಲಿ ಒನ್. ಓಕೆ, ಯಾವಾಗ ನೋಡಿ ಇಲ್ಲಿ ನೋ ಸೊಲ್ಯೂಷನ್ ಅಂತ ಬಂತು ಈ ಪ್ರಶ್ನೆಗೆ. ಯಾಕಂದ್ರೆ ಇನ್ಕನ್ಸಿಸ್ಟೆಂಟ್ ಇದೆ, ಅಸ್ಥಿರ ಇದೆ. ಒಂದು ವೇಳೆ ಸ್ಥಿರ ಅಂತ ಬಂದ್ರೆ ಪ್ರಶ್ನೆ ನಾಳೆ ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಇಲ್ಲಿ ಕನ್ಸಿಸ್ಟೆಂಟ್ ಸ್ಥಿರ ಅಂತ ಬಂತಂದ್ರೆ ಆಗ ಯುನಿಕ್ ಸೊಲ್ಯೂಷನ್ ಅಂತ ಹೇಳಬೇಕು. ಓಕೆ, ಯುನಿಕ್ ಸೊಲ್ಯೂಷನ್ ಅಂತಂದ್ರೆ ಅನನ್ಯ ಪರಿಹಾರ ಅಥವಾ ಒಂದೇ ಪರಿಹಾರ. ಗೊತ್ತಾಯ್ತಲ್ವಾ? ಆಗ ಇದು ಕಂಡೀಷನ್ ಏನಾಗಿರುತ್ತೆ ಸರ್? ವೆರಿ ಸಿಂಪಲ್, A1 by A2 is not equal to B1 by B2. ಕಂಡೀಷನ್ ಏನಾಗಿರುತ್ತೆ?
ಇಲ್ಲಿ ನಾಟ್ ಈಕ್ವಲ್ ಬಂದ್ಬಿಡುತ್ತೆ. A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಬರುತ್ತೆ. ಗೊತ್ತಾಯ್ತಲ್ವಾ? ಮತ್ತೊಂದು ಕಂಡೀಷನ್ ಇದೆ, ಮೂರು ಈಕ್ವಲ್ ಇದ್ರೆ A1/A2 ಈಕ್ವಲ್ ಟು B1/B2 ಮತ್ತು C1/C2. ಓನ್ಲಿ ವಿ ಹ್ಯಾವ್ 3 ಕಂಡೀಷನ್ಸ್. ನಮ್ಮ ಹತ್ರ ಇರೋದೇ 3 ಕಂಡೀಷನ್ಸ್. ಆ 3 ಕಂಡೀಷನ್ಸ್ ಕಲ್ತ್ಬಿಟ್ರೆ ಖಂಡಿತವಾಗಿ ನಮ್ಗೆ ಎಕ್ಸಾಮ್ ಅಲ್ಲಿ ಯಾವ ಪ್ರಶ್ನೆ ಬಂದರೂ ಉತ್ತರ ಬಿಡಿಸಬಹುದು. ಸೊ 3 ಈಕ್ವಲ್ ಬಂದಾಗ ಎಸ್ ಏನಂತ ಬರೀಬೇಕು ಉತ್ತರ? ಡಿಪೆಂಡೆಂಟ್ ಅಂಡ್ ಕನ್ಸಿಸ್ಟೆಂಟ್. ಓಕೆ, ಸ್ಥಿರ ಮತ್ತು ಅವಲಂಬಿತ. ಓಕೆ, ಆಗ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಬರುತ್ತೆ. ಇಲ್ಲಿ ಏನ್ ಬರುತ್ತೆ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಓಕೆ, ಅವಾಗ ಇಲ್ಲೇನಿರುತ್ತೆ? ಡಿಪೆಂಡೆಂಟ್ ಅಂಡ್ ಕನ್ಸಿಸ್ಟೆಂಟ್ ಅಂತ ಇರುತ್ತೆ. ಡಿಪೆಂಡೆಂಟ್ ಅಂಡ್ ಕನ್ಸಿಸ್ಟೆಂಟ್. ಸೊ ಇಲ್ಲಿ ಅವಲಂಬಿತ ಮತ್ತು ಸ್ಥಿರ ಅಂತ ಬರುತ್ತೆ. ಅಸ್ಥಿರ ತೆಗೆದ್ಬಿಟ್ಟು ಏನ್ ಬರೀತಾರೆ? ಅವಲಂಬಿತ, ಡಿಪೆಂಡೆಂಟ್ ಮತ್ತು ಸ್ಥಿರ. ಡಿಪೆಂಡೆಂಟ್ ಅಂಡ್ ಕನ್ಸಿಸ್ಟೆಂಟ್, ಅವಲಂಬಿತ ಮತ್ತು ಸ್ಥಿರ ಅಂತ ಬಂದಾಗ ಇಲ್ಲಿ ಏನ್ ಬರೀಬೇಕು? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಅಸಂಖ್ಯಾತ ಪರಿಹಾರಗಳನ್ನ ಹೊಂದಿರುತ್ತದೆ. ಓಕೆ, ಇನ್ ಡೀಟೈಲ್ ಆಗಿ ಹೇಳಬೇಕಂದ್ರೆ ಪರಿಹಾರವಿಲ್ಲ, ಯುನಿಕ್ ಸೊಲ್ಯೂಷನ್, ಅನನ್ಯ ಪರಿಹಾರ, ಅಸಂಖ್ಯಾತ ಪರಿಹಾರ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಇವು ಮೂರನ್ನ ನೀವು ಓದ್ಕೊಂಡು ರೆಡಿ ಇಟ್ಕೊಂಡ್ರೆ ಅವ್ರು ಯಾವ ತರ ಪ್ರಶ್ನೆ ಕೇಳಿದ್ರು ಈಸಿಯಾಗಿ ಉತ್ತರವನ್ನ ಬಿಡಿಸಬಹುದು ವಿದ್ಯಾರ್ಥಿಗಳು. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಇದೆ. ಇನ್ ದ ಫಿಗರ್, ಇಫ್ ಡಿಇ ಪ್ಯಾರಲಲ್ ಟು ಬಿಸಿ, AD equal to 2 cm and BD equal to 6 cm, then find DE ratio BC. ವಿದ್ಯಾರ್ಥಿಗಳೇ, ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಡಿಇ ಮತ್ತು ಬಿಸಿ ಸಮಾಂತರವಾಗಿದೆ, ಪ್ಯಾರಲಲ್ ಆಗಿದೆ. ಓಕೆ, ಸೊ ಒಂದು ತ್ರಿಭುಜದಲ್ಲಿ ಎರಡು ಸೈಡ್ಸ್ ಪ್ಯಾರಲಲ್ ಆಗಿದ್ದಾಗ ಇವುಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ಕನ್ನಡದಲ್ಲಿ ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ, ಎಡಿ ಈಕ್ವಲ್ ಟು 2 ಸೆಂಟಿಮೀಟರ್ ಮತ್ತು ಬಿಡಿ ಈಕ್ವಲ್ ಟು 6 ಸೆಂಟಿಮೀಟರ್ ಆದರೆ ಡಿಇ ಅನುಪಾತ ಬಿಸಿ ಕಂಡುಹಿಡಿಯಿರಿ. ತುಂಬಾ ಸಿಂಪಲ್ ಇದೆ ವಿದ್ಯಾರ್ಥಿಗಳ. ಪ್ಯಾರಲಲ್ ಇಲ್ಲಿದೆ ನೋಡಿ ಪದ. ಎಸ್, ಒಂದು ಸಂಕೇತ ಇದೆ ಪ್ಯಾರಲಲ್. ಓಕೆನಾ? ಈ ಪ್ಯಾರಲಲ್ ಬಂತಂದ್ರೆ ಕಣ್ ಮುಚ್ಕೊಂಡು ನಾವು ಏನ್ ಬರಿಬೇಕು? BPT, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಂ, ಥೇಲ್ಸ್ ಥಿಯರಂ. ಮತ್ತೊಂದು ಹೆಸರು ಏನದು? ಎಸ್, ವಿಲ್ ಅಪ್ಲೈ ಥೇಲ್ಸ್ ಥಿಯರಂ ಆರ್ BPT theorem here. Okay, yes. What is the reason? Because we have DE parallel to BC. ಇಲ್ಲಿ DE BC ಗೆ ಸಮಾನಾಂತರವಾಗಿದೆ, ಹಾಗಾಗಿ ನಾವು ಥೇಲ್ಸ್ ಥಿಯರಂ ಅನ್ನ ಬಳಸಬೇಕು. ಓಕೆ, ಎಸ್. ಡೇಟಾ ಅಂದ್ರೆ ದತ್ತಾಂಶ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ದತ್ತ ಅವರು? ಎಸ್, DE parallel to BC. ಎಸ್, ಇದು ಕೊಟ್ಟಿರೋದ್ರಿಂದ ಬೈ ಥೇಲ್ಸ್ ಥಿಯರಂ, ಬೈ ಥೇಲ್ಸ್ ಥಿಯರಂ ಅಥವಾ ಬೈ BPT, ಬೈ ಥೇಲ್ಸ್ ಥಿಯರಂ ಆರ್ BPT. ಎಸ್, ಥೇಲ್ಸ್ ಥಿಯರಂ ಆದ್ರೂ ಬಳಸಿ ಅಥವಾ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಂ, ಎರಡು ಒಂದೇ. ಓಕೆ, ಥೇಲ್ಸ್ ನ ಪ್ರಮೇಯದ ಸಹಾಯದಿಂದ, ಥೇಲ್ಸ್ ನ ಪ್ರಮೇಯದಿಂದ, ಥೇಲ್ಸ್ ನ ಪ್ರಮೇಯ ಅಥವಾ ಉಪಪ್ರಮೇಯ ಅಂತ ಕರೀತಾರೆ. ಥೇಲ್ಸ್ ನ ಪ್ರಮೇಯ ಅಥವಾ ಸಬ್ ಥಿಯರಂ ಆಫ್ ಥೇಲ್ಸ್ ಥಿಯರಂ. ಓಕೆ, ಸೊ ಏನಂತ ಬರೀಬಹುದು ನಾವು? AD by AB, AD by AB equal to DE by BC, DE by BC. ಓಕೆನಾ? AD ಅಂದ್ರೆ ಎಷ್ಟಿದೆ? 2. ಓಕೆ, AB ಅಂದ್ರೆ ಎಷ್ಟಿದೆ? ಇಲ್ಲಿದೆ ನೋಡಿ, ಇದು ಫುಲ್ AB. ಸೊ 2 + 6 8 ಈಕ್ವಲ್ ಟು DE ಡಿವೈಡೆಡ್ ಬೈ BC. ಓಕೆನಾ? ಯಾಕಂದ್ರೆ DE ಮತ್ತು BC ಗೊತ್ತಿಲ್ಲ ನಮ್ಗೆ, ಸೊ DE by BC ಬರ್ಕೋಬೇಕು. ಓಕೆನಾ? ಎಸ್ ವಿದ್ಯಾರ್ಥಿಗಳೇ, ಸೊ ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡೋಣ. 2 1s 2 4s, 2 1 2, 2 4 8. ಓಕೆನಾ? ಈಗ ಎಸ್ ನೋಡಿ, ಇವಾಗ ಏನ್ ಉಳಿತು ನಮಗೆ? ಬರ್ದ್ಬಿಡೋಣ. DE by BC, DE by BC ಈಕ್ವಲ್ ಟು ಎಸ್ 1/4. ಹಾಗಾದ್ರೆ DE ಅಂದ್ರೆ 1, BC ಅಂದ್ರೆ 4. therefore the ratio of DE parallel to BC, DE ಅಂದ್ರೆ ಎಷ್ಟು ಬಂದಿದೆ? 1 ಬಂದಿದೆ. ಅನುಪಾತ BC ಅಂದ್ರೆ ಎಷ್ಟು ಬಂದಿದೆ? 4 ಬಂದಿದೆ. ನೋಡಿ, BC ಅಂದ್ರೆ 4.
ಎಸ್, ದಿಸ್ ಈಸ್ ದ ರೇಷಿಯೋ. ಹಾಗಾದ್ರೆ ಡಿಇ ಮತ್ತು ಬಿಸಿಗಳ ಅನುಪಾತ 1:4 ಅಂತ ಬರುತ್ತೆ. ತುಂಬಾ ಸಿಂಪಲ್ ಇದೆ ಅಲ್ವಾ? ನಮ್ಗೆ ಕೆಲವೊಂದು ವಿದ್ಯಾರ್ಥಿಗಳು ಈ ಪ್ಯಾರಲಲ್ ಶಬ್ದ ನೋಡ್ಬಿಟ್ಟು ಅವ್ರು ಏನ್ ಬರೀತಾರೆ ಗೊತ್ತಾ, ಡೈರೆಕ್ಟ್ ಆಗಿ ಥೇಲ್ಸ್ ಥಿಯರಂ ಬರೆದು ಬಿಡ್ತಾರೆ. ಥೇಲ್ಸ್ ಥಿಯರಂ ಏನ್ ಬರೀತಾರೆ ಗೊತ್ತಾ, ಎಡಿ ಬೈ ಡಿಬಿ ಈಕ್ವಲ್ ಟು ಎಇ ಬೈ ಇಸಿ ಬರೀತಾರೆ, ಬರೀತಾರೆ. ಇದು ತಪ್ಪಲ್ಲ. ದಿಸ್ ಈಸ್ 100% ರೈಟ್. ದಿಸ್ ಈಸ್ ಥೇಲ್ಸ್ ಥಿಯರಂ. ಇದನ್ನ ನಾವು ಬಳಸ್ಕೋಬಹುದು. ಆದ್ರೆ ಇಲ್ಲಿ ನಮ್ಗೆ ಎಇ ಮತ್ತು ಎಸಿ ನೋಡಿ, ಎಇ ಕೊಟ್ಟಿಲ್ಲ ಅಂಡ್ ವಿ ಡೋಂಟ್ ಹ್ಯಾವ್ ಎಸಿ. ಎಇ ಮತ್ತು ಎಸಿ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಡೈರೆಕ್ಟ್ ಥೇಲ್ಸ್ ಥಿಯರಂ ಬಳಸೋಬಹುದು, ಥೇಲ್ಸ್ ನ ಸಬ್ ಥಿಯರಂ. ಓಕೆ, ಥೇಲ್ಸ್ ನ ಉಪಪ್ರಮೇಯವನ್ನು ನಾವು ಬಳಸಿಕೊಂಡು ಈ ಲೆಕ್ಕವನ್ನ ಬಿಡಿಸಿದೀವಿ ವಿದ್ಯಾರ್ಥಿಗಳೇ. ಓಕೆ, ಬನ್ನಿ ಹಾಗಾದ್ರೆ ಮತ್ತೆ ನಾವು ಮುಂದಿನ ಪ್ರಶ್ನೆಗಳನ್ನ ಬರ್ಕೊಂಡ್ಬಿಟ್ಟು ಆ ಪ್ರಶ್ನೆಗೆ ಉತ್ತರವನ್ನ ಬಿಡಿಸೋಣ. ಥ್ಯಾಂಕ್ ಯು.